ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು 30-35 ವರ್ಷಗಳಿಂದ ಆಕಾಶದ ಲಕ್ಷಾಂತರ ಫೋಟೋಗಳನ್ನು ತೆಗೆದಿದ್ದೇವೆ. ನೂರಾರು ವಿಜ್ಞಾನಿಗಳು ಅವುಗಳನ್ನು ಅಧ್ಯಯನ ಮಾಡಿದ್ದಾರೆ. ಆದರೂ ವಿಜ್ಞಾನಿಗಳು ಅದೇ ಚಿತ್ರದಲ್ಲಿನ 1000ಕ್ಕೂ ಹೆಚ್ಚು ವಿಚಿತ್ರ ಘಟನೆಗಳನ್ನು ಗುರುತಿಸಲು ಸಾಧ್ಯವಾಗಿರಲಿಲ್ಲ. ಮಾನವನ ಕಣ್ಣಿಗೆ ಕಾಣದ ಅವುಗಳನ್ನು ಒಂದು ಹೊಸ ತಂತ್ರಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅದನ್ನು ಕಂಡುಕೊಂಡಿದೆ. ಈ ಹಿಂದೆ ಹರ್ಬಲ್ ಟೆಲಿಸ್ಕೋಪ್ ತೆಗೆದ ಹಳೆಯ ಚಿತ್ರಗಳಲ್ಲಿ AI ಸುಮಾರು 1300 ವಿಚಿತ್ರ ಅನಾಮಲೀಸ್ ಗಳನ್ನು ಪತ್ತೆ ಹಚ್ಚಿದೆ. ಏನು ಈ ಅನಾಮಲೀಸ್? ಹೊಸ ಗ್ಯಾಲಕ್ಸಿಗಳೇ, ಅಪರೂಪದ ನಕ್ಷತ್ರ ಸ್ಫೋಟಗಳೇ, ಅಥವಾ ಇನ್ನೂ ವಿಜ್ಞಾನಕ್ಕೆ ಅರ್ಥವಾಗದ ಬ್ರಹ್ಮಾಂಡದ ರಹಸ್ಯವೇ? ಇಂದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. AI ಹೇಗೆ ಹಳೆಯ ಡೇಟಾದಲ್ಲೇ ಹೊಸ ವಿಶ್ವವನ್ನು ಕಂಡುಕೊಂಡಿತು, ಇದು ವಿಜ್ಞಾನವನ್ನು ಹೇಗೆ ಬದಲಿಸಲಾಗುತ್ತಿದೆ, ಮತ್ತು ಮುಂದಿನ ದಿನಗಳಲ್ಲಿ ಮಾನವ ಮತ್ತು AI ಸೇರಿ ವಿಶ್ವವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಎಂಬ ಕಥೆ. ಇದು ಕೇವಲ ಒಂದು ಸುದ್ದಿ ಅಲ್ಲ, ಇದು ಭವಿಷ್ಯದ ವಿಜ್ಞಾನದ ಆರಂಭ. ಸ್ನೇಹಿತರೆ, ವಿಡಿಯೋಗೆ ಹೋಗುವ ಮೊದಲು ನೀವಿನ್ನು ಸ್ಟೋರಿ ಎಂಟರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, 1990ರಲ್ಲಿ ನಾಸಾ ಮತ್ತು ESAಗಳು ಸೇರಿ ಹರ್ಬಲ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನು ಅಂತರಿಕ್ಷಕ್ಕೆ ಕಳುಹಿಸಿದರು. ಅದರ ಉದ್ದೇಶ ಸರಳವಾಗಿತ್ತು: ಭೂಮಿಯ ವಾತಾವರಣದ ಅಡ್ಡಿ ಇಲ್ಲದೆ ಬ್ರಹ್ಮಾಂಡವನ್ನು ಸ್ಪಷ್ಟವಾಗಿ ನೋಡುವುದು. ಆದರೆ ಅದರ ಪರಿಣಾಮ ಭಾರಿ ಅನ್ನಿಸುವಷ್ಟಿತ್ತು. ಹರ್ಬಲ್ ನಮಗೆ ತೋರಿಸಿದ್ದು ಸಾವಿರಾರು ಗ್ಯಾಲಕ್ಸಿಗಳು, ನಕ್ಷತ್ರಗಳ ಜನನ ಮತ್ತು ಮರಣ, ಬ್ಲ್ಯಾಕ್ ಹೋಲ್ಗಳ ಪ್ರಭಾವ ಹಾಗೂ ದೂರದ ವಿಶ್ವದ ಪ್ರಾರಂಭದ ದೃಶ್ಯಗಳು. ಸ್ನೇಹಿತರೆ, ಒಂದು ಚಿತ್ರದಲ್ಲಿ ಹರ್ಬಲ್ ಡೀಪ್ ಫೀಲ್ಡ್ ಆಕಾಶದ ಸಣ್ಣ ಭಾಗವನ್ನು ನೋಡಿದಾಗ ಅಲ್ಲಿ ಸಾವಿರಾರು ಗ್ಯಾಲಕ್ಸಿಗಳು ಕಂಡು ಬಂದಿದ್ದವು. ಅಂದರೆ ಅಂದಿನ ಕಾಲದಲ್ಲಿ ಖಾಲಿ ಎಂದು ಭಾವಿಸಲಾಗುತ್ತಿದ್ದ ಜಗವು ಜೀವಂತ ವಿಶ್ವದಿಂದ ತುಂಬಿದೆ ಎಂದು ನಮಗೆ ತಿಳಿದು ಬಂದಿತು. ಆದರೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಹರ್ಬಲ್ ತೆಗೆದ ಚಿತ್ರಗಳ ಸಂಖ್ಯೆ ಲಕ್ಷಾಂತರ. ಮಾನವರು ಪ್ರತಿಯೊಂದು ಚಿತ್ರವನ್ನು ಸಂಪೂರ್ಣವಾಗಿ ಪರಿಶೀಲಿಸುವುದು ಅಸಾಧ್ಯವಾಗಿತ್ತು. ಎಷ್ಟು ಗುರುತಿಸಲು ಸಾಧ್ಯವೋ ಅಷ್ಟನ್ನು ಗುರುತಿಸಿ ವಿವರಣೆಯನ್ನು ಕೂಡ ನೀಡಿದ್ದರು. ನಂತರದ ದಿನಗಳಲ್ಲಿ AI ಈ ಕ್ಷೇತ್ರದಲ್ಲೂ ಪ್ರವೇಶ ಪಡೆಯಿತು. ಸ್ನೇಹಿತರೆ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂದರೆ ಮನುಷ್ಯನಂತೆ ಕಲಿಯುವ ಕಂಪ್ಯೂಟರ್ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ AI ಮನುಷ್ಯನಂತೆ ಚಿಂತಿಸುತ್ತದೆ, ಮನುಷ್ಯನಂತೆ ಆಲೋಚಿಸುತ್ತದೆ, ಮನುಷ್ಯರಂತೆ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಕೆಲಸವನ್ನು ಮಾಡುತ್ತದೆ. AI ದೊಡ್ಡ ಪ್ರಮಾಣದ ಡೇಟಾವನ್ನು ವೇಗವಾಗಿ ಪರಿಶೀಲಿಸುತ್ತದೆ, ಪ್ಯಾಟರ್ನ್ ಗಳನ್ನು ಗುರುತಿಸುತ್ತದೆ. ಇದೇ ಕಾರಣಕ್ಕೆ ವಿಜ್ಞಾನಿಗಳು ಹರ್ಬಲ್ ನ ಹಳೆಯ ಡೇಟಾವನ್ನು AIಗೆ ತೋರಿಸಿ ತರಬೇತಿ ನೀಡಿದ್ದರು. ಈ ತರಬೇತಿಯಲ್ಲಿ ಸಾಮಾನ್ಯವಾಗಿ ಗ್ಯಾಲಕ್ಸಿ ಹೇಗಿರುತ್ತದೆ, ನಕ್ಷತ್ರ ಹೇಗೆ ಕಾಣುತ್ತದೆ, ಸೂಪರ್ ನೋವಾ ಹೇಗೆ ಕಾಣುತ್ತದೆ, ಇವೆಲ್ಲವನ್ನು AIಗೆ ಕಲಿಸಲಾಗಿತ್ತು. ಆಮೇಲೆ AIಗೆ ಹೇಳಿದರು, ಸಾಮಾನ್ಯವಲ್ಲದ ಯಾವುದನ್ನಾದರೂ ಹುಡುಕು ಎಂದು. ಆಗ ನಡೆದುದೆಲ್ಲ ಅಚ್ಚರಿ. AI ಸಾವಿರಾರು ಚಿತ್ರಗಳಲ್ಲಿ ಸುಮಾರು 1300 ವಿಚಿತ್ರ ಘಟನೆಗಳನ್ನು ಗುರುತಿಸಿತ್ತು. ಈ ಘಟನೆಗಳನ್ನು ಮಾನವರು ಗುರುತಿಸದೇ ಹೋಗಿದ್ದರು. ಇಲ್ಲಿ AI ಗುರುತಿಸಿರುವ 1300 ಅನಾಮಲಿಗಳು ಎಲ್ಲವೂ ಒಂದೇ ರೀತಿಯದಲ್ಲ. ಇಲ್ಲಿ ಕೆಲವು ಅಪರೂಪದ ನಕ್ಷತ್ರದ ಸ್ಫೋಟಗಳ ಸಾಧ್ಯತೆಯೂ ಇದೆ. ಕೆಲವು ನಕ್ಷತ್ರಗಳು ಸ್ಫೋಟಿಸುವಾಗ ಅವುಗಳ ಬೆಳಕು ವಿಚಿತ್ರ ರೀತಿಯಲ್ಲಿ ಕಾಣಬಹುದು. AI ಗುರುತಿಸಿದ ಕೆಲವು ಘಟನೆಗಳಲ್ಲಿ ಹಿಂದೆ ಕಂಡಿರದ ಮಾದರಿಗಳನ್ನು ತೋರಿಸಿವೆ. ಕೆಲವು ಗ್ಯಾಲಕ್ಸಿಗಳು ಸಾಮಾನ್ಯ ಆಕಾರದಲ್ಲಿಲ್ಲ, ಅವುಗಳು ಒಡೆದಂತೆ, ಮಾಡಿದಂತೆ ಅಥವಾ ವಿಲಕ್ಷಣವಾಗಿ ಕಾಣುತ್ತಿವೆ. ಇವುಗಳು ಗ್ಯಾಲಕ್ಸಿಗಳ ಸಂಘರ್ಷದ ಪರಿಣಾಮವಾಗಿರಬಹುದು ಎಂದು ಹೇಳಲಾಗುತ್ತಿದೆ. ಇನ್ನು ಬ್ಲ್ಯಾಕ್ ಹೋಲ್ ನ ಹತ್ತಿರ ಇರುವ ಬೆಳಕು ವಕ್ರವಾಗಿರುತ್ತದೆ. ಕೆಲವು ಚಿತ್ರಗಳಲ್ಲಿ ಈ ಪ್ರಮಾಣವು ಅಸಾಧಾರಣವಾಗಿ ಕಂಡಿದೆ. ಇನ್ನು ಸಾಕಷ್ಟು ಅನಾಮಲಿಗಳಿಗೆ ಈಗಲೂ ಸ್ಪಷ್ಟ ವಿವರಣೆ ಸಿಗುತ್ತಿಲ್ಲ. ಇದು ವಿಜ್ಞಾನವನ್ನು ರೋಚಕಗೊಳಿಸುತ್ತಿದೆ. ಸ್ನೇಹಿತರೆ, ಇಲ್ಲಿ ಬಹಳ ಜನರಿಗೆ ಒಂದು ಪ್ರಶ್ನೆ ಕಾಡುತ್ತದೆ: AI ಬಂದರೆ ವಿಜ್ಞಾನಿಗಳ ಕೆಲಸ ಮುಗಿದು ಹೋಗುತ್ತದೆಯೇ ಎಂದು. ಉತ್ತರ ಇಲ್ಲ. AI ಕೇವಲ ಹುಡುಕುತ್ತದೆ, ಅರ್ಥ ಮಾಡಿಕೊಳ್ಳುವುದು ಮಾನವರ ಕೆಲಸ. AI ಹೇಳುತ್ತದೆ, ಇಲ್ಲಿ ಏನೋ ವಿಚಿತ್ರ ಇದೆ ಎಂದು. ಆದರೆ ಆ ವಿಚಿತ್ರ ಏನು ಎಂದು ತಿಳಿಯಲು ವಿಜ್ಞಾನಿಗಳ ವಿಶ್ಲೇಷಣೆ ಬೇಕೇ ಬೇಕು. ಇದು ಒಂದು ವಿಜ್ಞಾನಕ್ಕೆ ಸಹಕಾರ. AI ವೇಗ ನೀಡುತ್ತದೆ, ಮಾನವನ ಬುದ್ಧಿ ಅರ್ಥ ನೀಡುತ್ತದೆ. ಇದು ವಿಜ್ಞಾನದಲ್ಲಿ ಒಂದು ದೊಡ್ಡ ಪಾಠ. ಹೊಸ ಟೆಲಿಸ್ಕೋಪ್ನ ಅಗತ್ಯವಿಲ್ಲದೆ ಹಳೆಯ ಡೇಟಾದಲ್ಲೇ ಇನ್ನೂ ಹೊಸದನ್ನು ಕಂಡುಹಿಡಿಯುವ ಸಾಧ್ಯತೆಗಳು ಹೆಚ್ಚು ಇವೆ. ಹರ್ಬಲ್ ಈಗ 35 ವರ್ಷ ಹಳೆಯದು, ಆದರೂ ಅದರ ಡೇಟಾ ಇನ್ನೂ ಹೊಸದು. ಇದರಿಂದ ವಿಜ್ಞಾನಿಗಳು ಅರಿತುಕೊಂಡದ್ದು ಡೇಟಾ ಸಂಗ್ರಹಿಸುವುದಕ್ಕಿಂತ ಅದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಎಂದು. ಭವಿಷ್ಯದಲ್ಲಿ AI ಹಳೆಯ ಅಂತರಿಕ್ಷ ಮಿಷನ್ ಡೇಟಾ, ಮಂಗಳ ಗ್ರಹದ ಚಿತ್ರಗಳು, ದೂರದ ಗ್ಯಾಲಕ್ಸಿ ಡೇಟಾ ಇವೆಲ್ಲವನ್ನು ಮತ್ತೆ ಪರಿಶೀಲಿಸಬಹುದು. ಈ ಎಲ್ಲಾ ಹಳೆಯ ಡೇಟಾಗಳಲ್ಲಿ ಇನ್ನೆಷ್ಟು ಅಚ್ಚರಿ ಅಡಗಿದೆ ಎಂದು ನಾವು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಇದು ಆರಂಭ ಮಾತ್ರ.
ಈಗ ಹೊಸ ಟೆಲಿಸ್ಕೋಪ್ಗಳು ಬಂದಿದೆ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್, ಕ್ಲೆಡ್ ಸ್ಪೇಸ್ ಟೆಲಿಸ್ಕೋಪ್. ಇವುಗಳು ಹರ್ಬಲ್ಗಿಂತ ಹೆಚ್ಚು ಡೇಟಾ ಕಳುಹಿಸುತ್ತಿವೆ. ಮಾನವರು ಮಾತ್ರ ಇದನ್ನು ವಿಶ್ಲೇಷಿಸಲು ಸಾಧ್ಯವಿಲ್ಲ. ಎಐ ಇಲ್ಲದೆ ಭವಿಷ್ಯದ ಅಂತರಿಕ್ಷ ಸಂಶೋಧನೆ ಸಾಧ್ಯವಿಲ್ಲ. ಮುಂದಿನ 10 ವರ್ಷಗಳಲ್ಲಿ ಹೊಸ ಗ್ರಹಗಳ ಪತ್ತೆ, ಜೀವನದ ಸಾಧ್ಯತೆ, ಡಾರ್ಕ್ ಮ್ಯಾಟರ್ನ ಅಧ್ಯಯನ ಇವೆಲ್ಲ ಎಐನ ಸಹಾಯದಿಂದ ವೇಗ ಪಡೆಯಬಹುದು. ಈ ಸುದ್ದಿ ಕೇವಲ ವಿಜ್ಞಾನಿಗಳಿಗಲ್ಲ, ಇದು ನಮಗೆ ಹೇಳುವುದು ನಾವು ವಿಶ್ವವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ. ಇನ್ನು ಅನೇಕ ರಹಸ್ಯಗಳು ಉಳಿದಿದೆ. ಮತ್ತೊಂದು ಮುಖ್ಯ ವಿಷಯ, ಎಐ ಕೇವಲ ಉದ್ಯೋಗಗಳನ್ನು ಬದಲಿಸುವ ತಂತ್ರಜ್ಞಾನ ಅಲ್ಲ, ಇದು ಮಾನವನ ಜ್ಞಾನವನ್ನು ವಿಸ್ತರಿಸುವ ಸಾಧನ. ಒಂದು ಕಾಲದಲ್ಲಿ ಟೆಲಿಸ್ಕೋಪ್ಗಳು ನಮ್ಮ ಕಣ್ಣುಗಳನ್ನು ವಿಸ್ತರಿಸಿತ್ತು. ಈಗ ಎಐ ನಮ್ಮ ಬುದ್ಧಿಯನ್ನು ವಿಸ್ತರಿಸುತ್ತಿದೆ. ಒಂದು ಕಾಲದಲ್ಲಿ ಮಾನವರು ಆಕಾಶವನ್ನು ಬರೀ ಗಣ್ಣಿನಿಂದ ನೋಡುತ್ತಿದ್ದರು, ನಂತರ ಟೆಲಿಸ್ಕೋಪ್ ಮೂಲಕ ನೋಡಿದರು. ಈಗ ಎಐ ನೋಡುತ್ತಿದೆ. ಇದು ಒಂದು ಪ್ರಶ್ನೆ ಎತ್ತುತ್ತಿದೆ, ನಾವು ವಿಶ್ವವನ್ನು ನೋಡುತ್ತಿದ್ದೇವಾ? ವಿಶ್ವವೇ ನಮ್ಮನ್ನು ಎಐ ಮೂಲಕ ನೋಡುತ್ತಿದೆಯಾ? ವಿಜ್ಞಾನ ಯಾವಾಗಲೂ ಪ್ರಶ್ನೆಗಳನ್ನು ಹೆಚ್ಚಿಸುತ್ತದೆ, ನಿಖರ ಉತ್ತರಗಳು ಸಿಗುವುದಿಲ್ಲ. ವಿಜ್ಞಾನದಲ್ಲಿ ಅಂದಾಜು, ವಿವರಣೆಗಳು ಮಾತ್ರ ಸಿಗಲು ಸಾಧ್ಯ. ಹರ್ಬಲ್ ಟೆಲಿಸ್ಕೋಪ್ ತೆಗೆದ ಹಳೆಯ ಚಿತ್ರಗಳಲ್ಲಿ ಎಐ ಕಂಡುಕೊಂಡ 1300 ಅನಾಮಲಿಗಳು ಒಂದು ದೊಡ್ಡ ಸಂದೇಶವನ್ನು ನೀಡುತ್ತಿದೆ. ವಿಶ್ವ ಇನ್ನೂ ಸಂಪೂರ್ಣವಾಗಿ ಅನ್ವೇಷಣೆಯಾಗಿಲ್ಲ. ಹಳೆಯದರಲ್ಲೇ ಹೊಸದು ಮರೆತು ಹೋಗಿರಬಹುದು. ಮತ್ತು ಭವಿಷ್ಯದ ವಿಜ್ಞಾನ ಮಾನವ ಮತ್ತು ಯಂತ್ರಗಳ ಸಹಾಯದಿಂದ ನಿರ್ಮಾಣವಾಗಲಿದೆ. ಇದು ಕೇವಲ ಅಂತರಿಕ್ಷದ ಕಥೆಯಲ್ಲ, ಇದು ಮಾನವನ ಕುತೂಹಲದ ಕತೆ. ಸ್ನೇಹಿತರೆ, ನಾವು ಇಲ್ಲಿ ಗಮನಿಸಬೇಕಾದ ವಿಷಯ, ಎಐಗೆ ಕನಸುಗಳಿಲ್ಲ, ಎಐಗೆ ಭಾವನೆಗಳಿಲ್ಲ, ಎಐಗೆ ಅಸೂಯೆ ಇಲ್ಲ. ಅದು ಯಾರಿಗೂ ಸ್ಪರ್ಧಿಸಲು ಬಂದಿಲ್ಲ, ಅದು ಸಹಾಯ ಮಾಡಲು ಬಂದ ಒಂದು ಸಾಧನ. ಇತಿಹಾಸವನ್ನು ನೆನಪಿಸಿಕೊಳ್ಳಿ. ಒಂದು ಕಾಲದಲ್ಲಿ ಕ್ಯಾಲ್ಕುಲೇಟರ್ ಬಂದಾಗ ಇದು ವಿದ್ಯಾರ್ಥಿಗಳನ್ನು ಸೋಮಾರಿಗಳನ್ನಾಗಿಸುತ್ತದೆ ಎಂದರು. ಕಂಪ್ಯೂಟರ್ ಬಂದಾಗ ಇದು ಉದ್ಯೋಗಗಳನ್ನು ಕಸಿದುಕೊಳ್ಳುತ್ತದೆ ಎಂದರು. ಇನ್ನು ಇಂಟರ್ನೆಟ್ ಬಂದಾಗ ಇದು ಮಾನವನ ಸಂಬಂಧಗಳನ್ನು ನಾಶ ಮಾಡುತ್ತದೆ ಎಂದರು. ಆದರೆ ಏನಾಯಿತು? ಈ ಎಲ್ಲಾ ಸಾಧನಗಳು ಮಾನವನ ಸಾಮರ್ಥ್ಯವನ್ನು ಕಡಿಮೆ ಮಾಡಲಿಲ್ಲ, ಮನುಷ್ಯರ ಸಾಮರ್ಥ್ಯವನ್ನು ಇನ್ನಷ್ಟು ವಿಸ್ತರಿಸಿತು. ಎಐ ಕೂಡ ಅದೇ ರೀತಿ. ಒಬ್ಬ ವೈದ್ಯರಿಗೆ ಎಐ ಸಹಾಯ ಮಾಡಿದರೆ ಅವರು ಹೆಚ್ಚು ನಿಖರವಾದ ಚಿಕಿತ್ಸೆ ನೀಡಬಹುದು. ಒಬ್ಬ ವಿಜ್ಞಾನಿಗೆ ಎಐ ಸಹಾಯ ಮಾಡಿದರೆ ಅವರು ವೇಗವಾಗಿ ಹೊಸ ವಿಷಯಗಳನ್ನು ಕಂಡುಹಿಡಿಯಬಹುದು. ಒಬ್ಬ ವಿದ್ಯಾರ್ಥಿಗೆ ಎಐ ಸಹಾಯ ಮಾಡಿದರೆ ಅವರು ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಎಐ ಎಂದರೆ ಮಾನವನ ಬುದ್ಧಿವಂತಿಕೆಗೆ ಒಂದು ಶಕ್ತಿವರ್ಧಕವಾಗಿದೆ. ಅದು ಸ್ಪರ್ಧೆಯಲ್ಲ, ಸಹಾಯಕ. ಆದರೆ ಇಲ್ಲಿ ಒಂದು ಜವಾಬ್ದಾರಿ ಇದೆ. ಎಐಗೆ ದಿಕ್ಕು ನೀಡುವವನು ಮಾನವನೇ ಆಗಿರುತ್ತಾನೆ. ನಾವು ಅದನ್ನು ಹೇಗೆ ಬಳಸುತ್ತೇವೆ ಎಂಬುದು ಭವಿಷ್ಯವನ್ನು ನಿರ್ಧರಿಸುತ್ತದೆ. ಒಂದು ಚಾಕುವನ್ನು ಅಡುಗೆಗೂ ಉಪಯೋಗಿಸಬಹುದು ಅಥವಾ ಹಾನಿಗೂ ಬಳಸಬಹುದು. ಅದು ಸಾಧನದ ತಪ್ಪಲ್ಲ, ಅದು ವಸ್ತುವಿನ ಬಳಕೆಯ ವಿಭಿನ್ನ ಮುಖಗಳಾಗಿರುತ್ತದೆ. ಅದೇ ರೀತಿಯಲ್ಲಿ ಎಐ ಕೂಡ. ಎಐ ಯಾರ ಕೆಲಸವನ್ನು ಕಿತ್ತುಕೊಳ್ಳುವ ಕೆಲಸವನ್ನು ಮಾಡುವುದಿಲ್ಲ, ಅದು ಕೆಲಸಕ್ಕೆ ಇನ್ನಷ್ಟು ನಿಖರತೆಯನ್ನು ನೀಡುತ್ತದೆ. ಅದನ್ನು ನಮ್ಮ ಕೆಲಸಕ್ಕೆ ಬಳಸಿಕೊಳ್ಳುವ ಚತುರತೆ ನಮಗೆ ಬೇಕು ಅಷ್ಟೇ. ವಿಜ್ಞಾನಿಗಳಿಗೂ ಕಾಣದ ಸಾವಿರಾರು ವಿಚಿತ್ರ ಘಟನೆಗಳನ್ನು ಎಐ ಗುರುತಿಸಿದ ರೀತಿ ಎಲ್ಲರಿಗೂ ಅಚ್ಚರಿ ಮೂಡಿಸುತ್ತದೆ. ಎಐ ಸಾಮಾನ್ಯ ಜನರಿಗೂ ದಿನನಿತ್ಯ ಕೆಲಸಗಳಲ್ಲೂ ಕೂಡ ಸಹಾಯವನ್ನು ಮಾಡುತ್ತದೆ. ಅದನ್ನು ಉಪಯೋಗಿಸುವುದನ್ನು ನಾವು ಕಲಿಯಬೇಕು ಅಷ್ಟೇ. ಎಐ ವಿಜ್ಞಾನಿಗಳಿಗೆ ಇನ್ನೂ ಹೆಚ್ಚು ಸಹಾಯ ಮಾಡಲಿ, ಬಾಹ್ಯಾಕಾಶದ ಮಾಹಿತಿಗಳು ಬೇಗ ಹೊರಬರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.